ಸುಂದರರಾಜ್ ಅವರು ನ್ಯೂಸ್ ಫಸ್ಟ್ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುಂದರರಾಜ್ ಅವರೇ, ತಮಗೂ ಕೂಡ ಈಗಾಗಲೇ ವಿಷಯ ತಲುಪಿರುತ್ತೆ ಅಂತ ಅನ್ಕೊಳ್ತೀನಿ. ಹಿರಿಯ ಹಾಸ್ಯ ನಟ MS ಉಮೇಶ್ ಅವರು ಇನ್ನಿಲ್ಲ. ಅವರ ನೆನಪುಗಳನ್ನ ಮೆಲುಕು ಹಾಕೋದಾದ್ರೆ ನೆನಪುಗಳೇನು ನಾವೇ ಕರ್ಕೊಂಡೋಗಿ ಸೇರಿಸಿದ್ದು. ಬಹಳ ಲವಲವಿಕೆಯಿಂದ ಇದ್ದಂತ ಸಂದರ್ಭದಲ್ಲೇ ಅವ್ರನ್ನ ಕರ್ಕೊಂಡೋಗಿ ಸೇರಿಸಿದ್ದೀವಿ. ಅಂದ್ರೆ ಈ ಏನು ಕಲಾವಿದರುಗಳಿಗೆ ಕೊನೆಗಾಲದಲ್ಲಿ ಇಂಥ ಒಂದು ಕಾಯಿಲೆ ಬಂದಾಗ ನಾವು ಕಲಾವಿದರೆಲ್ಲ ಒಗ್ಗಟ್ಟಾಗಿ ನಿಂತು ಅವರ ಒಂದು ಯೋಗಕ್ಷೇಮಕ್ಕೋಸ್ಕರ ನಿಂತಲ್ಲಿ, ಅದು ಗಿರಿಜಾ ಲೋಕೇಶ್ ಅವರು ಇರ್ಬೋದು ಅಥವಾ ಯುತಿಯವರು ಇರ್ಬೋದು, ನಮ್ಮ ಇಡೀ ಕಲಾವಿದರ ಸಂಘದ ಎಲ್ಲಾ ಸದಸ್ಯರುಗಳು ಅವ್ರ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಅವರು ಕೇವಲ ಹಾಸ್ಯ ನಟ ಮಾತ್ರ ಆಗಿರ್ಲಿಲ್ಲ, ಅವರು ಒಂದು ಐಕಾನ್ ಆಗಿದ್ರು. ನೋಡಿ, ನೀವು ಪುಟ್ಟಣ್ಣ ಕಣಗಲ್ ಪಿಕ್ಚರ್ ಅಲ್ಲಿ ಮಾಡಿದ್ದಾರೆ ಅವರು. ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳಲ್ಲಿ ಮಾಡಿದ್ದಾರೆ. BR ಪಂತ್ಲು ಮಾಡಿದಂತ ಮಕ್ಕಳ ರಾಜ್ಯದ ಮೊದಲನೇ ಅವರ 7ನೇ ವಯಸ್ಸು 8ನೇ ವಯಸ್ಸಲ್ಲಿ ಅವರು ಅಭಿನಯಿಸಿದ್ರು. ಸರಿಸುಮಾರು 70 ವರ್ಷದಿಂದ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ. ಏನಂದ್ರೆ ಈ ಕ್ಯಾನ್ಸರ್ ಕಾಯಿಲೆ ಬಂದು ಅವ್ರಿಗೆ ತುಂಬಾ ತೊಂದರೆ ಆಗಿ ಇನ್ನೇನು ಉಳಿಯೋದಿಲ್ಲ ಅನ್ನೋದು ನಮ್ಗೆ ಮನವರಿಕೆ ಆದಾಗ ನಾವು ಅವ್ರಿಗೆ ಅಟ್ಲೀಸ್ಟ್ ಒಂದು ಒಳ್ಳೆಯ ರೀತಿಯಾದ ಒಂದು ಇದಾಗಬೇಕು ಅಂತ ಹೇಳಿ ನಮ್ಮಲ್ಲಿ ಎಲ್ಲರೂ ಸೇರಿ ಅವ್ರನ್ನ ಡಾಕ್ಟರ್ ಹತ್ರ ತೋರಿಸಿ ಎಲ್ಲ ನೆರವುಗಳನ್ನ ಕೊಟ್ಟು ಅವ್ರಿಗೆ ಮಾಡಿದ್ದೀವಿ. ಆದರೂ ಒಂದು ನೋವೇ ಅದು. ಸಾವು ಅನ್ನೋದು ಒಂದು ನಮಗೆ ಒಂದು ಥರ ಜೀರ್ಣಿಸ್ಕೊಳಕ್ ಆಗದೆ ಇರೋಂಥ ಇದು. ಬೆಳಗ್ಗೆ ಮೆಸೇಜ್ ಗೊತ್ತಾಯ್ತು, ಅವ್ರ ಮಗಳು ನಿಂತು ಮಾಡಿದ್ದಾಳೆ. ಶಶಿಕಲಾ ಅಂತ ನಮ್ಮ ಕಲಾವಿದದ ಗೆಳತಿ, ಆಕೆ ಪೂರ ನೋಡ್ಕೊಂಡಿದ್ದಾಳೆ. ಆಕೆನೇ ಮೆಸೇಜ್ ಹಾಕಿದ್ದು. ಬೇರೆ ಏನ್ ಹೇಳೋದು, ಅವರು ಅಭಿನಯ ಅದು ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ಇರ್ಬೋದು, ನಮ್ಗೆಲ್ಲ ಪ್ರೀತಿ ಪಾತ್ರರಾದಂತ ಒಬ್ಬ ಗೆಳೆಯ, ಹಿರಿಯ ನಟ. ಅವ್ರನ್ನ ಹಿರಿಯ ನಟ ಅಂತ ಇದು ಹೇಳಿ, ಯಾಕೆಂದ್ರೆ ಹಾಸ್ಯ ನಟ ಅನ್ನೋದು ಇದೆ, ಬಟ್ ಹಿರಿಯ ನಟ ತುಂಬಾ ಹಿರಿಯರವರು, ತುಂಬಾ ಹಿರಿಯರು. ಕನ್ನಡದಲ್ಲಿ ಬಹುಶಃ ಅಂತ ಒಬ್ಬ ನಟನ ನೋಡಕ್ ಸಾಧ್ಯನೇ ಇಲ್ಲ. ಹೌದು ಸುಂದರರಾಜ್ ಅವರೇ, ನಾವು ಕೂಡ ಬಾಲ್ಯದಿಂದಲೂ ಉಮೇಶ್ ಅವರ ನಟನೆಯನ್ನ ನೋಡ್ಕೊಂಡೇ ಬೆಳೆದಂತವ್ರು. ನೀನು ನಕ್ಕರೆ ಹಾಲು ಸಕ್ಕರೆ, ಗೋಲ್ಮಾಲ್, ರಾಧಾ ಎಲ್ಲ ಯಾವುದೇ ಪಾತ್ರ ನೀವು ರಾಜ್ಕುಮಾರ್ದೊಂದು ಸಂಗೀತದ ಮಯವಾದ ಆಡ್ತಾರೆ. ಇವತ್ತಿಗೂ ಆತರ ನನಗಂತೂ ಅವ್ರನ್ನ ಮಾತಾಡಿಸ್ತಾ ಇದ್ರೇನೆ ಒಂದು ರೋಮಾಂಚನ. ಇನ್ನೊಂದು ವಿಷಯ ಹೇಳ್ತೀನಿ ಇವ್ರೆ, ಅವರು ಕೊನೆಗೆ ನಾನು ದುಡ್ಡು ಬೇಕೇನಪ್ಪ ಅಂದ್ರೆ, ಅಯ್ಯೋ ಬೇಡಪ್ಪ, ನಂಗೆ ದುಡ್ಡು ಬೇಡಪ್ಪ ಸರ್. ಈ ಕಾಲದಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಬದುಕಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸರ್, ಯಾರಿಗೂ. ಆದ್ರೆ ದುಡ್ಡು ಬೇಡ, ನಾವೆಲ್ಲ ಇದ್ದಿರಲ್ಲ, ನೀವೆಲ್ಲ ನನ್ನ ನೋಡ್ಕೊಂಡಿದ್ದೀರಾ ಅನ್ನೋ ಒಂದು ಪ್ರೀತಿಯ ಮಾತನ್ನೇ ಆಡ್ತಾ ಇದ್ರು ಅವರು. ಪ್ರೀತಿಯ ಮಾತನ್ನೇ ಆಡ್ತಾ ಇದ್ರು. ಅವ್ರಿಗೆ ಪ್ರಶಸ್ತಿ ಬಂದಾಗ್ಲೂ ನಾನು ಅದನ್ನೇ ಹೇಳೋದು, ಇವರಾಗ್ಲಿ ನಮ್ಮ ವಾಸುದೇವರಾವ್, ಚುಮಂಗುಡಿ ವಾಸುದೇವರಾಗ್ಲಿ, ಅವ್ರಿಗೇನು ನಾವು ಒಂದು ಸರ್ಕಾರದಿಂದ ಸಿಗುವ ಒಂದು ಮಾನ್ಯತೆ, ಒಂದು ಸೈಟ್ ಕೂಡ ಅವರು 30-40 ತಗೊಂಡ್ರು. ಅವರು ಅವ್ರಿಗೇನು 60-70 40 60-40 ಅಥವಾ 50. ಹಾ ಸುಂದರರಾಜ್ ಅವರೇ ಹೇಳಿ. ಅದೇ ಬೊಂಬೈ ಆಟವಯ್ಯ, ಬೊಂಬೈ ಆಟವಯ್ಯ ಶ್ರುತಿ ಸೇರಿದಾಗ ಫಿಲಿಮ್ದು. ಶ್ರುತಿ ಸೇರಿದಾಗ ಎಂತ ನೋಡಿ, ರಾಜ್ಕುಮಾರ್ ಅವರದ್ದು ನೋಡಿದಾಗ ಹಾವಭಾವಗಳು ನೋಡಿ, ಎಂಥ ಒಬ್ಬ ನಟ. ಆಮೇಲೆ ಅವರು ಇವರು ಸಾಯಿ ಪ್ರಕಾಶ್ ಅವರ ಅನೇಕ ಚಿತ್ರದಲ್ಲಿ ಅತ್ಯಂತ ಅದ್ಭುತವಾದ ಒಂದು ಅಭಿನಯವನ್ನು ನೀಡಿದ್ದಾರೆ. ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಅದು ಕೊನೆಯವರೆಗೂ ಮಾಡ್ತಾ ಇದ್ರು, ಕೊನೆಯವರೆಗೂ ಅವರು ಜೀವನದಲ್ಲಿ. ಆಮೇಲೆ ಒಂಥರ ಒಂದು ಇದ್ ಮಾಡಿ ಅವ್ರದೇ ಅಂತ ಒಂದು ಇದಿಟ್ಕೊಂಡ್ರು. ಆಮೇಲೆ ಅವ್ರು ಎಲ್ಲೂ ನೋಡಿ, ಅವ್ರು ಯಾವತ್ತೂ ನಾನು ಸ್ವಂತಕ್ಕೆ ಕಾರ್ ತಗೊಳ್ಳಿಲ್ಲ. ಬರೀ ಲೂನಾ ಮೊಪೆಡಲ್ಲೇ ಓಡಾಡ್ತಾ ಇದ್ರು, ದೊಡ್ಡ ಸ್ಕೂಟರ್ ಓಡಾಡ್ತಾ ಇರ್ಲಿಲ್ಲ. ನಮ್ಮ ಮನೆಯವ್ರು ಕಂಡ್ರೆ ತುಂಬಾ ಇಷ್ಟ, ಯಾಕಂದ್ರೆ ಕೊನೆಯವರೆಗೂ ಅದನ್ನ ಹೇಳ್ತಾ ಇದ್ರು. ನಮ್ಗೆ ಏನಂದ್ರೆ, ಇಂಥ ಒಂದು ಪರಿಸ್ಥಿತಿನಲ್ಲಿ ಆಗಾಗ ನಿಂತು ನೋಡ್ಕೊಂಡು ಹೋಗಿ ಬರೋದಕ್ಕೂ ಕಷ್ಟ ಆಗತ್ತೆ. ಯಾಕಂದ್ರೆ ನಾವು ಕೂಡ ಅವ್ರ ಸಂಬಂಧ ವಯಸ್ಸಾಗ್ಬಿಟ್ಟಿದೆ ನಮಗೂ. ಬಟ್ ಏನಾದ್ರೆ ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ, ಶ್ರೀಮತಿಯವ್ರಿಗೆ ಮತ್ತೆ ಅವರ ಮಗಳಿಗೆ ನಾನು ಹೇಳ್ಬೇಕು. ಯಾಕಂದ್ರೆ ಎಂಥ ನೋವು ಬಂದ್ರು ಪಾಪ. ನೋಡಿ, ಅವ್ರ ಮಗ ಕ್ರಿಕೆಟ್ ಆಡ್ತಾ ಇದರಲ್ಲಿ ಎಂಥದೋ ರೈಲ್ವೆ ಪ್ಯಾರಲಲ್ ಲೈನ್ ಅಲ್ಲಿ ಇತ್ತು ಅವ್ರ ಮನೆ.
ರೈಲಿಗೆ ಬಡ್ದು ಮಗ ತೀರ್ಕೊಂಡ್ಬಿಡ್ತಾನೆ, ಅತಿ ಸುಂದರ ಮಗ. ಹ್ಮ್ ಹ್ಮ್ ಆ ನೋವನ್ನು ಅವ್ರು ಇಟ್ಕೊಂಡಿದ್ರು. ಅವರ ಅಣ್ಣ ತಮ್ಮಂದರು ಸತ್ಯ ಅಂತ ಇದ್ರು, ರಮೇಶ್ ಅಂತ ಇದ್ದಾರೆ. ಹ್ಮ್ ಅವರೆಲ್ಲ ಒಂದು ದೊಡ್ಡ ಕುಟುಂಬದಿಂದ ಬಂದವರು, ಕಲಾ ಕುಟುಂಬದಿಂದ ಬಂದವರು. ಹ್ಮ್ ಹಾಗಾಗಿ ಅವರು ಕಲೆಗೆ ಮೀಸಲಾಗಿತ್ತು, ಅವ್ರ ಬದುಕು ಕಲೆಗೆ ಮೀಸಲಾಗಿತ್ತು. ಅದು ಬಿಟ್ಟು ಬೇರೆ ಏನೂ ಅವ್ರು ಮಾಡ್ತಾ ಇರ್ಲಿಲ್ಲ. ಆಲ್ಮೋಸ್ಟ್ ಆಲ್ ಸ್ಯಾಂಡಲ್ವುಡ್ ನ ಎಲ್ಲಾ ದಿಗ್ಗಜ ನಟರ ಎಲ್ಲ ಜೊತೆ ಕೂಡ ಸ್ಕ್ರೀನ್ ಶೇರ್ ಸರ್ ಎಲ್ಲರ ಜೊತೆ ಆಕ್ಟ್ ಮಾಡಿದ್ರು ಸರ್. ನಾನು ಹೇಳಿದ್ನಲ್ಲ, ನಾವು ಬಾಲ್ಯದಲ್ಲಿ ನೋಡಿ, ಅವ್ರಿಗೆ ಇವಾಗ ಹೆಚ್ಚು ಕಡಿಮೆ 80 ವರ್ಷ ಅವ್ರಿಗೆ. ಹ್ಮ್ 80 years ಅಲ್ಲಿ ಹ್ಮ್ ಅವರ 7ನೇ ವಯಸ್ಸು 8ನೇ ವಯಸ್ಸು ನೀವು ಲೆಕ್ಕ ಹಾಕಿ, 7 ದಶಕಗಳ ಕಾಲದಲ್ಲಿ ಅವರು ಅಭಿನಯ ಮಾಡ್ತಾನೆ ಬಂದಿದ್ದಾರೆ. 70 ಲಾಂಗ್ ಇಯರ್. ಹ್ಮ್ 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 ಕೆಲವರು ನಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಆ ಒಂದು ಶಕ್ತಿ ಅವ್ರಿಗೆ ಕೊಟ್ಟದ ದೇವ್ರು ಕೊಟ್ರಲ್ಲ. 70 ವರ್ಷಗಳ ಸುದೀರ್ಘ ಪಯಣದಲ್ಲಿ ಅವರು ಅನೇಕ ಎಲ್ಲಾ ಕಲಾವಿದರ ಜೊತೆ ಅಭಿನಯಿಸಿದ್ದಾರೆ, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಿದ್ದಾರೆ. ಸುಂದರರಾಜ್ ಅವರ ಈಗಲೂ ಕೂಡ ಅವರು ಕ್ಷಮೆಯನ್ನ ಕೇಳಿದ್ರಂತೆ. ನಾನು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ, ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟಿದ್ದೀನಿ, ಪಾಪ ನನಗೆ ದುಡ್ಡು ಕೊಟ್ಟಂತ ನಿರ್ಮಾಪಕರು ದಯವಿಟ್ಟು ಕ್ಷಮೆ ಇರ್ಲಿ, ನಾನು ಹಾಸ್ಪಿಟಲ್ ಇದ್ದೀನಿ ಅಂತ ನೋಡಿ ಕೇಳಿದ್ರು. ಅದೆಂಥ ಭಾವ ನೋಡಿ, ಅದು ಎಂಥ ಭಾವ. ಅನ್ನದಾತನಿಗೆ ಕ್ಷಮೆ ಕೇಳುವಂತ ನಟ ಇವಾಗ ಈ ಕಾಲದಲ್ಲಿ ಎಲ್ಲಿದ್ದಾರೆ ಸರ್? ನಿಜ. ಇರ್ಲಿ, ನಾವು ಕಂಪೇರ್ ಮಾಡೋದು ಬೇಡ. ಹ್ಮ್ ಹ್ಮ್ ಅವರು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಗುಣ ದೇವರು ಕೊಟ್ಟಿರ್ತಾನೆ. ಆದ್ರೂ ಈ ಒಂದು ಸಂದರ್ಭದಲ್ಲಿ ನಾನು ಅವರ ಕುಟುಂಬಕ್ಕೆ ಈ ಶಕ್ತಿ, ಯಾಕಂದ್ರೆ ನೋವು ಬದುಕ್ತವ್ರಿಗೆ ನೋವಿರುತ್ತೆ, ಹೋದವರು ಒಂಥರ ಮುಕ್ತಿ ಪಡಿತಾರೆ. ಹ್ಮ್ ಆದ್ರೆ ಒಂದು ನಾವು ತಿಳ್ಕೊಬೇಕು, ಒಬ್ಬ ವ್ಯಕ್ತಿ ತೀರ್ಕೊಂಡ ತಕ್ಷಣ ಅಲ್ಲಿಗೆ ಅವ್ರು ಮುಗೀತಂತಲ್ಲ. ಒಂದು 10 ದಿವಸಕ್ಕೆ ಮುಂಚೆನೆ, ಒಂದು 5 ದಿವಸಕ್ಕೆ ಮುಂಚೆನೆ ಈ ಜೀವ ಬೇರೆ ಒಂದು ಆತ್ಮ ಬೇರೆ ಒಂದು ಜೀವದೊಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಹ್ಮ್ ಪುನರಪಿ ಜನನಂ ಪುನರಪಿ ಮರಣಂ ಅಂತ ನಾವೇನು ಶಂಕರಾಚಾರ್ಯರು ಹೇಳಿದ್ದನ್ನ ಹ್ಮ್ ನಾನು ಬಹಳ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇಂಥ ನೋವುಗಳಲ್ಲಿ ನಾವು ಕೂಡ ಮಿಂದು ಎದ್ದು ಬಂದಿದ್ದೀವಿ. ಹ್ಮ್ ಹ್ಮ್ ಎಂಥ ಸಂದರ್ಭದಲ್ಲೂ ಅವ್ನು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದ. ಹ್ಮ್ ನಾವು ಅವ್ರು ನೋಡ್ಕೊಳ್ಳೋದಿರ್ಲಿ, ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಅವರ ಕುಟುಂಬಕ್ಕೆ ಧೈರ್ಯ ಕೊಡ್ಲಿ ಅಂತ ಹೇಳ್ತೀನಿ. ಮತ್ತೊಂದು ಉಮೇಶ್ ಹುಟ್ಟೋದು ಕಷ್ಟ. ಹ್ಮ್ ಹ್ಮ್ ಮತ್ತೊಬ್ಬ ಉಮೇಶ್ ಹುಟ್ಟು ಬರೋದು ತುಂಬಾ ಕಷ್ಟ. ಅಂತ ನಟ ಇಷ್ಟು ವಯಸ್ಸಲ್ಲಿ ರಾತ್ರಿ 10 ಗಂಟೆ ಆದ್ರೂ ಅಭಿನಯಿಸ್ಕೊಂಡು ಜೊತೆಲಿ ಇದ್ಕೊಂಡು ಮಾಡ್ಕೊಂಡು, ಅವ್ರಾಯ್ತು ಕೆಲಸ ಆಯ್ತು, ಒಂದು ಚೂರು ಕಾಂಟ್ರವರ್ಸಿ ಇಲ್ಲ. ಸ್ಟಿಲ್ ಟುಡೇ ಒಂದು ಶೂಟಿಂಗ್ ಹೋಗ್ಲಿಲ್ಲಂತೆ, ಅದ್ ಮಾಡ್ಲಿಲ್ಲಂತೆ, ಈ ತರದ್ ಯಾವುದೇ ಒಂದು ವಿಚಾರ ನಾವು ಕೇಳೇ ಇಲ್ಲ. ಆತರ ನಮ್ಗೆ ನಮ್ಮ ಸೌಭಾಗ್ಯ ಅವ್ರ ಜೊತೆ, ಅವ್ರ ಕಾಲದಲ್ಲಿ ನಾವು ಕೂಡ ಇದ್ದು ಅವ್ರ ಜೊತೆ ಕೆಲಸ ಮಾಡಿರೋದು ಅನ್ನೋದನ್ನ ನೆನಪಿಸ್ಕೋತೀನಿ ನಾನು. ಧನ್ಯವಾದ ಸುಂದರರಾಜ್ ಅವರ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.